ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಹನುಮ ಜಯಂತಿ. ಕಟಾರಿಪಾಳ್ಯದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ನಿಂದ ಟೇಕಲ್ ರಸ್ತೆಯ ಪುಷ್ಕರಣಿ ಪಕ್ಕದಲ್ಲಿರುವ ಅಭಯಹಸ್ತ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಹೂವಿನ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ದೀಪಾಲಂಕಾರಗಳೊಂದಿಗೆ ದೇವರಿಗೆ ಬೆಳಿಗ್ಗೆ ಅಭಿಷೇಕ, ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ನೀಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂಜೆ 6ಕ್ಕೆ ಸೀತಾರಾಮ ಕಲ್ಯಾಣೋತ್ಸವ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿತು. ಟ್ರಸ್ಟಿನ ಕಾರ್ಯದರ್ಶಿ ಎಸ್.ವಿ. ಕೃಷ್ಣಪ್ಪ, ಅಧ್ಯಕ್ಷ ಚಮಕೂರ್ ಶ್ರೀನಿವಾಸ್, ಮುಖಂಡರಾದ ರಘು ಚಿಟ್ಟಿ, ಮಹೇಶ್ ಬಾಬು, ಸತೀಶ್, ಮಹೇಶ್, ಆರ್.ಎನ್. ಮಂಜುನಾಥ್, ಕಲ್ಲೇಶ್, ಯಲ್ಲೇಶ್, ಟಿ.ಎನ್.ಆರ್. ಮುರಳೀಧರ್, ಹರಟಿ ಪ್ರಸನ್ನ ಇದ್ದರು. ಫೋಟೋ ಕ್ಯಾಪ್ಷನ್: ಕೋಲಾರದ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಹನುಮ ಜಯಂತಿ ನಡೆಯಿತು. ನಿಮ್ಮ ಹೆಸರು ಸ್ಟಾರ್ಟ್ ಮಾಡಿ. ಸತೀಶ್ ಹೇಳಿ. ಸತೀಶ್ ಅಂದರೆ ಹನುಮಾನ್ ಜಯಂತಿ ಸರ್. ಇಲ್ಲಿ ಪ್ರತಿ ವರ್ಷ 3 ವರ್ಷದಿಂದನೂ ಇಲ್ಲಿ 1,000 ಜನಕ್ಕೆ ಮದುವೆ ಊಟ ಆಗ್ತಿದೆ ದೇವರ ಹೆಸರಲ್ಲಿ. ಈ ವರ್ಷ 3ನೇ ವರ್ಷ ಅಂತ ಕಲ್ಯಾಣೋತ್ಸವ ಇಟ್ಕೊಂಡಿದೆ. ಸಾಯಂಕಾಲ 7 ಗಂಟೆಗೆ ಬರ್ಬೇಕು ಸರ್ ನೀವು. ಶ್ರೀ ವೇಣುಗೋಪಾಲ ಸ್ವಾಮಿ ಟ್ರಸ್ಟಿಂದ ಸೀತಾರಾಮ ಕಲ್ಯಾಣ ಸಾಯಂಕಾಲ 7 ಗಂಟೆಗೆ ಅನ್ನದಾನ ನಡೀತಾ ಇದೆ. ನಾವು ಜನಕ್ಕೆ ಇದು ವರ್ಷನೂ ನಾವು ಪ್ರತಿ ವರ್ಷನೂ ಹನುಮ ಜಯಂತಿ ತಿರುಗಿ ನೋಡ್ತಾ ಇದ್ದೀವಿ. ನಮ್ಮ ಹುಡುಗರು ಎಲ್ಲ ಸೇರಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲ ಬಂದು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ಆ ಕಾಲ ಒಳಗಡೆ ನಡೆಯುತ್ತೆ. ಈ ಮಾತಾ ಹೆಸರು ಹೇಳಿದ್ದೀನಿ.